ಯಾವಾಗಾರ ಒಂದೇನೋ ಕೆಲಸ ಮಾಡಿದ್ರೆ ಹೆಂಗ್ರಿ ಮಾಡೋದು. ಹಬ್ಬ ಇವತ್ತು ಆ ಸೊಗುಸಿಲ್ಲ ನನಗೆ. ಹಬ್ಬ ಇದೆ, ಆ ಖುಷಿ, ಸಂಭ್ರಮ, ಸಮಾಧಾನ ಇಲ್ಲ. ಸಂಕ್ರಾಂತಿ ಹಬ್ಬ ಅಂದ್ರೆ ಎಷ್ಟು ಚಂದ ಮಾಡ್ತಿದ್ದೆ ವರ್ಷ. ಈ ವರ್ಷ ಏನಾಯ್ತು ಅಂತ ಗೊತ್ತಿಲ್ಲ. ಬಾಯಿಯಿಂದ ಉಗಿಯೋದಲ್ಲೇ ಮತ್ತೆ ಬೇರೆ ಕಡೆಯಿಂದೆಲ್ಲ ಹೋಗೋದ್ ಬಿಡ್ತೀರಾ. ಹಾ ಬನ್ರಿ ನೋಡ್ರಿ, ಇಷ್ಟು ಹೋಳಿಗೆ, ಅದು ಶೇಂಗದ ಹೋಳಿಗೆ. ಏನೇನು ಸರ್ಕಸ್ ಮಾಡಬೇಕು ನೋಡ್ರಿ ಮಕ್ಕಳಿಗೋಸ್ಕರ. ಅಂದ್ರೆ ಇವ್ರು ಕವರ್ ತರಲಾಗ್ಯಾರ ಹೇಳಿಮ್ಮ. ಯವ್ವ ನಾ ಚೋಡಾನೆ ಮಾಡಿಲ್ಲ. ದಿನ ಕೆಲಸ ಮಾಡ್ಕೋತಿದ್ರೆ ಏನೋ ಅನ್ಸಲ್ಲ, ಆದ್ರೆ ಇಬ್ಬರಾದ್ರೆ ಜಲ್ದಿ ಆಗ್ತೈತಿ. ಒಬ್ರೇ ಆದ್ರೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾಡಿಬಿಟ್ಟು ಏನಂದ್ರೆ ದಂಡಿ ದಪ್ಪು ಬರಬಾರ್ದು. ನಾನೊಂದು ಊರಾಗ ಹಿಟ್ಟು ಒಂದು ಊರಾಗ ಶೇಂಗಾದ ಹೊಂಡಿ ಒಂದು. ಈ ಸದ್ ಅವ್ರು ಅನ್ಬೇಕೀಗ ಏನ್ ಬರಲ್ಲೇನು ಅಂತ ಹೇಳಿ. ಚದ್ಕದ ಹೋಳಿಗೆ ಮಾಡಿಲ್ಲ ಒಟ್ಟ. ನೋಡ್ರಿ ಎಲ್ಲ ಉಂಡಿ ಕಟ್ಟಿ ಇಟ್ಕೊಂಡಿನಿ. ಎರಡು ಸಮವಾಗಿ ಇರಬೇಕು, ಒಂದು ಗಟ್ಟಿ ಒಂದು ತಿಳುವ ಇರಬಾರ್ದು. ನಾನು ಹಿಂಗೆ ಮಾಡ್ತೀನಿ, ನೀವು ಯಾರು ಹೆಂಗಾದ್ರೂ ಮಾಡ್ರಿ, ನಾ ಮಾಡೋದು ಹಿಂಗೆ. ಆಮೇಲೆ ಬೆಲ್ಲಕ್ಕ ನೀರು ಮಾಡಿ ಶೇಂಗಾ ಪುಡಿ ಹಾಕ್ಬೇಕಾಗಿತ್ತು, ಶೇಂಗಾ ಪುಡಿ ಬೆಲ್ದ ಹಾಕ್ಬೇಕು. ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿನ ಶುಭೋದಯ ಎಲ್ಲರಿಗೂ. ಬೆಳಗಿನ ಕೆಲಸ ಎಲ್ಲ ಮುಗಿದಾಯ್ತು. ಆದಮೇಲೆ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ನಾಷ್ಟ ಕೂಡ ರೆಡಿ ಮಾಡಿದ್ದೀನಿ. ಮತ್ತಾಗ ಸಿದ್ಧಾರ್ಥನಿಗೆ ಮತ್ತು ಭಾಗ್ಯ ತಗೊಳಕ್ಕೆ ಏನೆಲ್ಲ ತೊಗೊಂಬಂದರು. ನಾನು ಇವತ್ತು ಏನೆಲ್ಲ ಕೆಲಸ ಮಾಡ್ತಾ ಇದ್ದೀನಿ, ಏನು ಅಡುಗೆ ಮಾಡ್ತಾ ಇದ್ದೀನಿ ಅಂತ ಪೂರ್ತಿಯಾಗಿ ವಿಡಿಯೋನ ಅಪ್ಲೋಡ್ ಆಗುತ್ತೆ. ನೀವು ಕೂಡ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆ ಚಾನಲಿನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಹಾಕೋ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ, ಫಸ್ಟ್ ನೀವೇ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಏನು ಅನಿಸುತ್ತೆ, ವಿಡಿಯೋ ಏನು ಅನಿಸುತ್ತೆ ಅದರ ಅನಿಸಿಕೆನ ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ. ಓಕೆ ಬನ್ನಿ, ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಇವತ್ತೇನು ನಾಷ್ಟ ಮಾಡಿರಪ್ಪ ಅಂದ್ರೆ ಮಂಡಾ ಸುಸ್ಲ ಮಾಡೀನಿ. ಅಂದ್ರೆ ಮಂಡಾಳ ಒಗ್ಗರಣೆ ಅಂತ ಮಾಡ್ತಾರೆ. ನಾನು ಮಾಡೋ ತುಂಬ ಅಪರೂಪ. ನನ್ನ ಲಾಗಲ್ಲಾಗಲಿ ರೆಸಿಪಿಲಿ ಅಲ್ಲಿ ನೋಡೇ ಇರಲ್ಲ ನೀವು ಇದನ್ನು. ನಾನು ಇದನ್ನು ತಿಂತಾನೆ ಇರಲಿಲ್ಲ. ಯಾಕಪ್ಪ ಅಂದರೆ ಇದು ತಿಂದ ತಕ್ಷಣ ಪಿತ್ತ ಆಗೋದು ಅಥವಾ ನನಗೆ ಕರಗ್ತಾನೆ ಇರಲಿಲ್ಲ. ಹಾಗಾಗಿ ಇದು ತಿಂತಾ ಇರಲಿಲ್ಲ. ಇವಾಗ ಸ್ವಲ್ಪ ಎಲ್ಲ ನಾರ್ಮಲ್ ಆಗಿದೆ. ಹಾಗಾಗಿ ಏನು ಮಾಡಿದ್ದೀನಿ, ತಿನ್ನಬೇಕಂತ ಸ್ವಲ್ಪ ಆಸೆ ಆಯಿತು, ಹಾಗಾಗಿ ಇದನ್ನು ಮಾಡ್ಕೊಂಡಿದ್ದೀವಿ. ಅದಕ್ಕಿಂತ ಮೊದಲು ಎಲ್ಲರೂ ಕೈ ಹಾಕಿ ತೊಗೊಂಬಿಡ್ರಿ. ಎಳ್ಳು ಬೆಲ್ಲ ಇದೆ. ಈಗ ಮನೆಯಲ್ಲೇ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿನ್ನೆ ಇವ್ರು ಇದನ್ನೆಲ್ಲ ತೊಗೊಂಬರಕ್ಕೆ ಹೋದಾಗ ಇದೊಂದು ಪ್ಯಾಕೆಟ್ ಎತ್ಕೊಂಬಂದುಬಿಟ್ರು. ಇರೋದೇ ಇಬ್ಬರು, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಬಿಟ್ಬಿಟ್ಟೆ. ಆಮೇಲೆ ಸಿದ್ಧಾರ್ಥಗೆ ಭಾಗ್ಯಗೆ 2 ಪ್ಯಾಕೆಟ್ ಬಿಸ್ಕೆಟ್ ತಂದ್ರೆ, ಮಂಡಾಳ ಮಾತ್ರ ಒಂದೇ ಪ್ಯಾಕೆಟ್ ತಂದ್ರೆ ಚೋಡ ಮಾಡೋಕೆ ಅದು ಏನಂತ ತಿಳಿದಿಲ್ಲ. ಮತ್ತು ಇಲ್ಲಿ 2 kg ಅಷ್ಟು ಬೆಲ್ಲ ತಂದಾರ. ಮೊನ್ನೆ 1 kg ಶೇಂಗಾ ತಂದಿದ್ರು, ಮತ್ತು ನಿನ್ನೆ 1 kg ಶೇಂಗಾ ತೊಗೊಂಬಂದಾರ. ಬೇಳೆ ಅಂತೂ ಮೊನ್ನೆನೇ ತೊಗೊಂಬಂದಿದ್ರು, ಹೆಸರು ಬೇಳೆ, ಕಡಲೆಬೇಳೆ, ಬೆಲ್ಲ. ನಾವು ಇರೋದಿಬ್ಬರೇ, ಅವ್ರಿಬ್ರಿಗೂ ಸ್ವಲ್ಪನೇ ಕಟ್ತೀನಿ. ಹೋಳಿಗೆ ಇಬ್ಬರಿಗೆ ಸೇರಿಸಿ ಒಂದು 20 ಇಲ್ಲ ಇಬ್ಬರಿಗೆ 20 ಹೋಳಿಗೆ ಕಟ್ತೀನಿ. ಈಗ ಏನೋ ಹೋಳಿಗೆ ಮಾಡ್ತೀನಿ ಅಂತ ನಿನ್ನಿಂದ ಹೇಳಕತ್ತೀನಿ. ಹೋಳಿಗೆನೇ ಮಾಡಿಲ್ಲ, ಖಂಡಿತ ಇವತ್ತು ಮಧ್ಯಾಹ್ನ ಮಾಡಬೇಕು. ನೋಡ್ರಿ, ಶೇಂಗಾ ಪುಡಿ ಮಾಡಿಕೊಂಡೆ. ಎಳ್ಳು ಹುರಿದಾಕಿ ಅದನ್ನು ಪುಡಿ ಮಾಡ್ಕೊಂಡಿನಿ. ಎಳ್ಳು ಹಾಕಲೇಬೇಕು ಶೇಂಗಾದ ಹೋಳಿಗೆಗೆ. ಎಳ್ಳು ಹಾಕಿದ್ರೆ ಶೇಂಗಾದ ಹೋಳಿಗೆ ಒಂಥರ ಟೇಸ್ಟು, ತಿನ್ನಕ್ಕೆ ಬಾಯಾಗ ಭಾಳ ರುಚಿ ಕೊಡ್ತೈತಿ. ಹಾಗಾಗಿ ಎಳ್ಳನ್ನ ಹಾಕಿದ್ದೀನಿ. ಒಂದು 1/4 ಕಿಲೋದಷ್ಟು ಎಳ್ಳು ಹಾಕಿನಿ. 1 ಕಿಲೋ ಶೇಂಗಾದ ಕಾಳಿಗೆ. ಇದು 1 ಕಿಲೋ ಮೇಲೆ ಐತಿ ಬೆಲ್ಲ. ಯಾಕಂದ್ರೆ ಶೇಂಗಾದ ಹೋಳಿಗೆಗೆ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಹಾಕಬೇಕು. ಗೋಧಿ ಹಿಟ್ಟನ್ನೇ ಮಾಡೋದು ಇರ್ತೈತಲ್ರಿ, ಆಮೇಲೆ ಸ್ವಲ್ಪ ಸಪ್ಪಗೆ ಅನಿಸ್ತಾವ. ಪುಡಿ ಸ್ವಲ್ಪ ತಿಂದಾಗ ಸ್ವೀಟ್ ಜಾಸ್ತಿ ಅನಿಸ್ಬೇಕು. ಅವಾಗಲೇ ನಾವು ಗೋಧಿ ಹಿಟ್ಟು ಮಾಡಿದಾಗ ನಮಗದು ಬರೋಬ್ಬರಿ ರುಚಿ ಆಗ್ತದೆ. ಹಾಗಾಗಿ ನಮಗೆಲ್ಲ ಏನಂದ್ರೆ ಮಕ್ಕಳಿಲ್ಲ ಅಂದ್ರೆ ಮನ್ಯಾಗ ಹಬ್ಬ ಮಾಡೋಕ್ಕೆ ಮನಸ್ಸು ಬರಲ್ಲ. ಹಬ್ಬ ನೋಡ್ತಿದ್ದಂಗೆ ಏನೂ ಮಾಡೇ ಇಲ್ಲ. ನೀವೇ ನೋಡಕತ್ತಿರಲ್ಲ, ಮಕ್ಕಳು ಮನೆಯಾಗಿದ್ರೇ ಎಲ್ಲ ಹಬ್ಬ. ಅದು ಮಾಡು ಇದು ಮಾಡು, ತಿನ್ನೋಕ್ಕೂ ಚಂದ, ಮಾಡೋಕ್ಕೂ ಚಂದ. ಅದು ನಾವಿಬ್ಬರೇ ಇರೋದ್ರಿಂದ ಏನು ಮಾಡೋದು ಬಿಡು, ಹೋಲ್ ಎಕ್ಕಡೆ ಅನ್ನಂಗೆ ಆಗಿಬಿಟ್ಟೈತಿ. ಅವ್ರಿಗೆ ಕಟ್ಟಕತ್ತೇಳಿ ಅವಿಸ್ ರೊಟ್ಟಿಯಾರ ಅದು ರೀ. ಮತ್ತು ಇಲ್ಲಿಕಂದ್ರೆ ಅದು ಮಾಡ್ತಿರ್ಲಿಲ್ಲ. ಮತ್ತು ಶೇಂಗಾದ ಹೋಳಿಗೆನೂ ಅಷ್ಟೇ ಅವ್ರಿಗೆ ಕಟ್ಲಕ್ಕಂತೇಳೇ ಮಾಡಕತ್ತೀನಿ. ಇದು ನನ್ನ ಫ್ರೆಂಡಿಗೆ ತುಂಬಾ ಇಷ್ಟ ಈ ಶೇಂಗಾದ ಹೋಳಿಗೆ. ಇಲ್ಲಿ ಬೆಂಗ್ಳೂರ ಯಾಕೆ ಏನು ರೀ ಲೊಡ ಅಂತೈತಿ ಬಾಯಿ ಎಲ್ಲ. ಬೆಂಗಳೂರಾಗ ಅದಾಳ ಜಾನಕಿ ಅಂತ ಹೇಳ್ಬಿಟ್ಟು, ಭಾಳ ಇಷ್ಟ ಆಕಿ. ಯಾವಾಗೂ ಕೇಳ್ತಿರ್ತಾಳೆ, ಶೇಂಗಾದ ಹೋಳಿಗೆ ಮಣಿ ತೊಗೊಂಬರ್ಲಿ ಅಂತ ಹೇಳ್ತಿರ್ತಾಳೆ. ಭಾರಿ ಇಷ್ಟಪಡ್ತಾಳೆ. ಮುಂಜಾನೆ ನೆನಪಾಗಿತ್ತು, ಆಕೆ ಕರೆದ್ರೂ ಬರಲ್ಲ, ನನಗೆ ಬಾ ಅಂತಾಳೆ. ನನಗೆ ಹೋಗೋದಾಗಲ್ಲ. ಹಿಂಗೈತೆ ನೋಡ್ರಿ. ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಮಿಕ್ಸ್ ಮಾಡಿ ಮೆತ್ತಿಗೆಲ್ಲ ಕಲಿಸ್ಕೋಬೇಕು. ಇದು ಏನಂದ್ರೆ ಬೆಲ್ಲ ಈ ಥರ ಕುಟ್ಟಿ ಮಿಕ್ಸಿ ಮಾಡ್ಕೊಳಗೆ ಹಾಕೊಂಡ್ಬಿಡ್ಬೇಕು. ಆದ್ರೆ ಏನು ಮಾಡೋದು, ನಮ್ಮ ಮಿಕ್ಸಿ ಒಳಗದು ತಿರುಗೋದೇ ಇಲ್ಲ ಬೆಲ್ಲ ಹಾಕಿದ್ರೆ. ಹಾಗಾಗಿ ಕಡ್ಯಾಕ್ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋತೀನಿ. ಕೇಳಿದ್ರು ಶೇಂಗಾದ ಹೋಳಿಗೆ ಹೆಂಗೆ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳೋದೇ ಮರ್ತೋಗ್ಬಿಟ್ಟೆ. ನೋಡ್ರಿ, ಶೇಂಗಾ ಹುರ್ಕೊಂಡ್ಬಿಟ್ಟು ಅದು ಚೆಂದ ಮಿಕ್ಸಿ ಮಾಡ್ಕೊರಿ. ಎಷ್ಟು ಪುಡಿ ಆಗಬೇಕದು. ಪುಡಿಯಾಗ ಮಿಕ್ಸಿ ಮಾಡಿಕೊಂಡು ಬೆಲ್ಲನ ಆ ಥರ ಕುಟ್ಟಿ ಶೇಂಗಾ ಜೊತೆಗೆ ಮಿಕ್ಸಿ ಆದರೆ ಮಿಕ್ಸಿ ಮಾಡ್ಕೊಡ್ರಿ. ನಂದು ಆಗಲ್ಲ ಅಂತ ನಾನು ಮಾಡಿಲ್ಲ.
ನೀವು ಶೇಂಗಾ ಜೊತೆಗೆ ಅದನ್ನ ಹಾಕೊಂಡು ಮಿಕ್ಸಿ ಮಾಡ್ಕೊರಿ. ಎಳ್ಳು ಮತ್ತು ಈ ಥರ ಕುಟ್ಟಿರೋ ಬೆಲ್ಲ ಶೇಂಗಾ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಡ್ರಿ. ಅದು ಉಂಡಿ ಚಂದ ಕಟ್ಕೊಳಕ್ ಬರ್ತದ, ಚಂದ ಆಗಿರ್ತೈತಿ. ಎಣ್ಣೆ ಬಿಟ್ಕೊಂಡಿರ್ತದ, ಬೆಲ್ಲ ಜಿಗಿಟ್ಟದೆಲ್ಲ ಇರ್ತೈತಲ್ಲ, ಚಂದ ಆಗ್ತದ. ಆ ಥರ ಮಾಡಿಕೊಂಡು ಗಟ್ಟಿಯಾಗಿ ಗೋಧಿ ಹಿಟ್ಟು ಆಮೇಲೆ ಮಾಡಕ್ಕೆ ತೋರಿಸ್ತೀನಿ ನಿಮ್ಗೆ. ಮತ್ತೆ ಈಗ ಹೇಳ್ಬಿಡ್ತೀನಿ, ಆಮೇಲೆ ಮರ್ತು ಹೋಗಿರ್ತೀನಿ. ಗಟ್ಟಿಯಾಗಿ ಗೋಧಿ ಹಿಟ್ಟು ಕಲಿಸ್ಕೊಂಡು ಹೂರ್ಣ ಹೋಳಿಗೆ ಹೆಂಗೆ ಮಾಡ್ತೀವಿ ಹಂಗೆ, ಬ್ಯಾಳಿ ಹೋಳಿಗೆ ಮಾಡ್ತೀವಲ್ಲ ಹಾಗೆ ಮಾಡೋದು. ಹಿಟ್ಟು ಗಟ್ಟಿ ಇರಬೇಕು. ಅದಕ್ಕೆ ಇದು ಹೂರ್ಣ ಹೋಳಿಗೆ ಅಳಸ್ ಮಾಡ್ಕೊಂಡಿರ್ತೀವಿ, ಅದಕ್ಕೆ ಗಟ್ಟಿ ಇರಬೇಕು. ಮಾಡೋ ಮುಂದೆ ನೋಡ್ರಿ, ನೆನಪಿಟ್ಕೊಂಡು. ನನಗಂತೂ ನೆನಪಿರೋದಿಲ್ಲ, ಮರ್ತು ಹೋಗಿರ್ತೀನಿ. ನೆನಪಿದ್ರೆ ಹೇಳ್ತೀನಿ, ನೆನಪಿಲ್ಲ ಅಂದ್ರೆ ಗೋವಿಂದ. ಮುಂಜಾನೆ ಹಿಡಿದು ಬೈದಾರ್ರಿ, ಬೈದ್ಬಿಟ್ಟಿವಿ ಶವು ಅಂತ. ಸಿಟ್ಟು ಬರ್ತೈತೆ ನಮ್ಗೆ. ಒಂಥರ ಸಾಂಗ ಒಂಥರ ಸಿಂಗ ಹಿಂಗೆ ಯಾಕಿರ್ತಾರೆ ಯಾರಿಗೂ ಒಂದು ಜನ. ನಾನೇನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಮಾಡಿಬಿಟ್ಟು ನೀರು ಹೊಡೆದು ಇದನ್ನು ಉಂಡೆ ಕಟ್ಕೊತೀನಿ. ಕೆಲವೊಬ್ರು ಪಾಕ ಎಲ್ಲ ಮಾಡಿ ಕಟ್ಕೋತಾರ, ಪಾಕ ಮಾಡಲ್ಲ, ಬೆಲ್ಲ ಕರಗಿಸ್ಕೊಂಡು ಅದು ಮಾಡ್ತಾರೆ. ನಂಗೆ ಅದು ಬರಲ್ಲ. ಅದು 10-20-25 kg ಮ್ಯಾಲ ಅದು. ಹೌದು. ಅಯ್ಯ ಮತ್ತೆ ಅದು ಎತ್ತದಾಗಲ್ಲ ಆಡ್ತೇನು ಅಂದ್ರೆ ಶಕ್ತಿ ಇಲ್ಲ ಅಂತ ಅರ್ಥ ಏನ್ ಮೈಯಾಗ? ಒಯ್ನ್ ಆಗಲ್ದು. ಒಯ್ನ ಯಾವ ಒಯ್ನು ಎತ್ಕೊಂಡಪ್ಪ ಅಂದ್ರೆ ಮುಗೀತು. ಏನೇನಾಗುತ್ತಿದ್ದೆ ಖತಮ್ ಆಯ್ತು. ಶಿವಾಯ ಶಂಭುಲಿಂದ. ನೋಡ್ರಿ, ಹಿಟ್ಟ ನಾದಿಟ್ಟಿನಿ. ಇಷ್ಟು ಗಟ್ಟಿ ಇರ್ಬೇಕು ಹಿಟ್ಟು ನಾದೋದು, ಇದು ಕಲ್ಸೋದು ಎಲ್ಲ ವಿಡಿಯೋ ಮಾಡ್ಬೇಕು ಅನ್ಕೊಂತೀನಿ. ಬಿಗ್ ಬಾಸ್ ಲೈವ್ ನೋಡಿದ್ರಾಗ ಬರ್ತೇ ಹೋಗ್ಬಿಟ್ಟಿರ್ತೀವಿ. ನಿಜವಾಗ್ಲೂ ಬಿಗ್ ಬಾಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇವಾಗ ಇತ್ತೀಚೆಗಂತೂ. ನೋಡಿ, ಈ ಥರ ಬಿಸಿನೀರು ಕಾಯಿಸ್ಕೊಂಡು ಇದನ್ನ ಹಾಕ್ಕೊಂಡು ಈ ಥರ ಉಂಡೆಗಳನ್ನ ಕಟ್ಕೊತಾ ಇದ್ದೀನಿ. ನಾನು ಹೋಳಿಗೆ ತುಂಬ ದೊಡ್ಡ ಮಾಡಲ್ಲ, ಸ್ವಲ್ಪ ಸಣ್ಣ ಮಾಡ್ತೀನಿ. ಯಾಕಂದ್ರೆ ಅವ್ರು ಇಟ್ಕೊಂಡು ತಿಂತಾರಲ್ಲಿ, ಹಾಗಾಗಿ ಸ್ವಲ್ಪ ಸಣ್ಣ ಮಾಡಿದ್ರೆ ಚಂದ ಅಟ್ಟೆ ಗುಂಡಕ್ಕೆ ಅಟ್ಟೆ ಸಣ್ಣ ಮಾಡಬೇಕು ಅಂತ. ನೋಡ್ರಿ, ಈ ಥರ ಬರಬೇಕು ನಮಗಿದು ಉಂಡೆ ಕಟ್ಕೊಳಕ್ಕೆ. ನಾನು ಹಿಂಗೆ ಮಾಡ್ತೀನಿ, ನೀವು ಯಾರು ಹೆಂಗಾದರೂ ಮಾಡಿರಿ. ನಾ ಮಾಡೋದು ಹಿಂಗೆ. ನಿಮ್ಗೆ ಈ ಥರ ಮಾಡೋದು ಇಷ್ಟ ಇದ್ರೆ ಮಾಡಿರಿ. ಆಮೇಲೆ ಹೇಳ್ತಾರೆ ಕೆಲವೊಂದು ಥರ, ಅದೇ ಹೇಳ್ತೀನಿಲ್ಲ, ಕಮೆಂಟಿಗೆ ಭಯ ಬಿದ್ದೀನಿ ನಾನಂತೂ. ಅದು ಹಂಗಲ್ಲ, ನೀವು ಹಿಂಗೆ ಮಾಡಬೇಕಾಗಿತ್ತು, ಹಿಂಗಲ್ಲ ಅದು ಹಂಗೆ ಮಾಡಬೇಕಾಗಿತ್ತು ಅಂತ. ನಾನು ಹೇಳ್ತೀನಿ, ಪಕ್ಕ ನಾನು ಶೇಂಗಾದ ಹೋಳಿಗೆ ಮಾಡೋಕೆ ಬರ್ತದೆ, ಪಕ್ಕ ನಾನು ಶೇಂಗಾದ ಹೋಳಿಗೆ ಮಾಡೋದು ಗೊತ್ತೈತಿ, ಗೊತ್ತಿದ್ದೇ ಮಾಡಕತ್ತೀನಿ. ನಾ ಮಾಡೋದು ಹಿಂಗೆ, ನಾವು ಮಾಡೋ ರೀತಿ ಇದೇ ರೀತಿ ಇರ್ತೈತಿ. ನೀವು ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಮಾಡಿರಿ, ನಾವು ಈ ರೀತಿ ಮಾಡ್ತೀವಿ. ಆಮೇಲೆ ಬೆಲ್ಲಕ್ಕೆ ನೀರು ಮಾಡಿ ಶೇಂಗಾ ಪುಡಿ ಹಾಕಬೇಕಾಗಿತ್ತು, ಶೇಂಗಾ ಪುಡಿ ಬೆಲ್ದ ಹಾಕಬೇಕಾಗಿತ್ತು, ಏನೇನೋ ಕಮೆಂಟ್ ಹಾಕ್ಬೇಡ್ರಿ. ನಾನು ಹೆಂಗೆ ಮಾಡ್ತೀನೋ ನಾನು ಮಾಡೋ ರೀತಿಯಲ್ಲೇ ನಾನು ಮಾಡೋದು. ನನಗೇನು ಶೇಂಗಾದೊಳಗೆ ಹೊಸ್ದಾಗಿ ಮಾಡತ್ತಿಲ್ಲ. ನಾನು ಮೊದಲೇ ಹೇಳ್ಬಿಡ್ತೀನಿ, ಕಮೆಂಟ್ ಹಾಕಿ ಮೊದಲೇ. ನಾನು ಯಾವಾಗಲೂ ಶೇಂಗಾದೊಳಗೆ ಮಾಡೋದೇ ಹಿಂಗೆ. ಯಾರ್ಯಾರು ಅವ್ರವ್ರ ಒಂದೊಂದು ರೀತಿ ಇರ್ತೈತಿ, ಅವ್ರವ್ರು ಹೆಂಗೆ ಮಾಡ್ತಾರೆ ಹಂಗೆ ಅಷ್ಟೇ. ನಾನು ಮಾಡೋದು ಹಿಂಗೆ, ಓಕೆನಾ? ನೋಡ್ರಿ, ಈ ಥರ ಫಸ್ಟೇ ನಾನು ಉಂಡೆ ಕಟ್ಟಿ ಇಟ್ಕೊಂಡ್ಬಿಡ್ತೀನಿ. ಉಂಡೆ ಕಟ್ಟಿ ಇಟ್ಕೊಂಡು ಆಮೇಲೆ ಏನದ ಅದು ಹೋಳಿಗೆ ಮಾಡ್ಕೊತೀನಿ. ನೋಡ್ರಿ, ಎಲ್ಲ ಉಂಡೆ ಕಟ್ಟಿ ಇಟ್ಕೊಂಡಿನಿ. ಇನ್ನೂ ಒಂದು ಸ್ವಲ್ಪ ಉಳ್ದದ, ಅದು ಇರಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಇದಿಷ್ಟು ಫಸ್ಟ್ ಮಾಡ್ಕೊಂಬಿಡೋನು. ಗ್ಯಾಸ್ ಹಚ್ಚಿ ರೆಡಿ ಮಾಡಿ ಇಟ್ಟೀನಿ, ಎಲ್ಲ ರೆಡಿ ಮಾಡ್ಕೊಂಡಿನಿ. ಹೋಳ್ಗೆ ಮಾಡೋದು ಒಂದೇ, ಆದ್ರೆ ಕ್ಯಾಮ್ರಾ ಹಿಡಿಯೋರು ಯಾರೂ ಇಲ್ಲ, ವಿಡಿಯೋ ಮಾಡೋರು. ನಾನು ಒಬ್ಬಾಕಿನೇ ಮಾಡ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ. ಗೋಧಿ ಹಿಟ್ಟು ಮಸ್ತಾಗಿ ನೆಂದೈತೆ ನೋಡ್ರಿ. ಹಿಟ್ಟು ನಾದಿಟ್ಟು ಉಂಡೆ ಕಟ್ಕೊಂಡೆಲ್ಲ ಚಂದ ನೆಂದದ. ನನಗೆ ಎರಡೂ ಕರೆಕ್ಟ್ ಆಯ್ತು ರೀ. ಉಂಡೆ ಎಷ್ಟು ಮೆತ್ತಗೆ ಮಾಡಿನೋ ಹಿಟ್ಟು ಕೂಡ ಅಷ್ಟೇ ಮೆತ್ತಗೈತಿ. ಎರಡು ಸಮವಾಗಿ ಇರಬೇಕು, ಒಂದು ಗಟ್ಟಿ ಒಂದು ತಿಳುವ ಇರಬಾರ್ದು. ಹಾಗಾಗಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟೇ ಈ ರೀತಿ ಮಾಡ್ಕೊಂಬಿಟ್ಟು ಒಂದು ಉಂಡೆ ತೊಗೊಂಡು ಇದ್ರಾಗಿಡೋದು. ಎಷ್ಟೇ ತುಂಬೋದು ಅನ್ನಿಸ್ತೈತಾ? ಈ ರೀತಿ ತುಂಬಿ ನೋಡ್ರಿ, ಹಿಂಗೆ ಮಾಡ್ಕೊತ ಬರಬೇಕು. ಈ ರೀತಿ ಮಾಡಿ ಉಳ್ದಿರೋ ಹಿಟ್ಟನ್ನ ತೆಗೆದುಬಿಡ್ಬೇಕು ಅಷ್ಟೇ. ಹಿಂಗೆ ಮಾಡಿಬಿಟ್ಟು ನಾನು ಗ್ಯಾಸಿನ ಕಟ್ಟಿ ಸಾಣದ ಆ ಕಡೆ ಬೆಳಕು ಈ ಕಡೆ ಬೆಳಕು. ಇದು ಇಡೋಕೆ ಜಾಗಿಲ್ಲ ನೋಡ್ರಿ. ಮಾಡ್ತೀನಿ ಗೊತ್ತಿಲ್ಲ, ಇಡೋದು ತೋರಿಸ್ತೀನಿ ನಿಮ್ಗೆ. ಆಮೇಲೆ ಏನೋ ಮಾಡಿ ಹಿಟ್ಟನ್ನ ಹಾಕಿ ಹಿಂಗೆ ಮಾಡಿ, ನಾವೊಂದು ಊರಾಗ ಹಿಟ್ಟೊಂದು ಊರಾಗ ಶೇಂಗಾದ ಉಂಡೆ ಒಂದು ಊರಾಗ ಅಷ್ಟೇ ರೀ. ಏನಂದ್ರೆ ದಂಡಿ ದಪ್ಪು ಬರಬಾರ್ದು ಮತ್ತು ದಂಡಿಗೆ ಹಿಟ್ಟು ಬರಬಾರ್ದು.
ದಂಡಿ ಬಂದು ಬಿಟ್ಟು ಅಂದ್ರೆ ಶೇಂಗಾ ಹೋಳಿಗೆ ತಿನ್ನಕ್ಕೆ ಇಷ್ಟನೇ ಆಗಲ್ಲ. ಸ್ವಲ್ಪ ದಪ್ಪ ಆಗಬೇಕು, ತುಂಬ ತೆಳುವಾಗಬಾರ್ದು. ಸಣ್ಣ ಆದರೂ ಪರವಾಗಿಲ್ಲ, ದಪ್ಪ ಆಗಬೇಕು. ನಾನು ವರ್ಷ ಇಷ್ಟೇ ಮಾಡೋದು ಹೋಳಿಗೆ, ದೊಡ್ಡನೂ ಮಾಡಲ್ಲ ಸಣ್ಣನೂ ಮಾಡಲ್ಲ. ನೋಡಿರಿ, ಒಂದು ಅಂಗೈ ಅಷ್ಟು ದೊಡ್ಡ ಮಾಡಿಬಿಡ್ತೀನಿ. ಇಷ್ಟು ಆರಾಮಾಗಿ ಒಂದಿಷ್ಟು ಮಾಡಿಟ್ಕೋಬೇಕು. ಹಂಚು ಕಾದೈತಿ, ಹಾಕ್ಬಿಡ್ತೀನಿ ಹಂಗೆ. ನೋಡ್ರಿ, ನೀನೊಂದು ಊರಾಗ ನಾನೊಂದು ಊರಾಗ, ಹಿಟ್ಟು ಒಂದು ಊರಾಗ, ಶೇಂಗಾದ ಒಂಡಿ ಒಂದು ಊರಾಗ. ಮತ್ತು ಅದೇ ಥರ ಮಾಡ್ಕೊಳತ್ತೀನಿ ನೋಡ್ರಿ. ಹಂಗೆ ಮಾಡ್ಕೊಳ್ಳೋದಿಲ್ಲಾನು. ಬರ್ತಾರೆ ಎಲ್ಲರಿಗೂ, ಬರಲ್ಲ ಅಂತೇನಿಲ್ಲ. ಕೆಲವೊಬ್ಬೊಬ್ರಿಗೆ ಬರಲ್ಲ ಅಷ್ಟೇ. ಕಲಿಲಾರ್ದವ್ರೆ ಬರಲ್ಲ. ಫಸ್ಟ್ ನಮಗೂ ಬರ್ತಿರಲಿಲ್ಲ, ನಾನೇ ಕಲಿತೆ. ಹಠ ತೊಟ್ಟು ಮಾತುಗಳನ್ನ ಕೇಳೋಕ್ಕಾಗದೆ ಏನು ಬರ್ತೈತಿ ಇದಕ್ಕೆ ಅಂಥೇಳಿ. ಈ ಸದ್ದು ಅವ್ರು ಅನ್ಬೇಕೀಗ, ಏನು ಬರಲ್ಲ ನಿನಗೆ ಅಂಥೇಳಿ. ಅಡ್ಗೆ ಬರಲ್ಲ ಅಂದವ್ರ ಮುಂದೆ ಅಡ್ಗೆ ಕಲಿಬೇಕ್ರಿ ನಾವು. ಅವರೇ ಕೇಳ್ಬೇಕೀಗ ಬಂದು, ಏನು ಬರೋದಿಲ್ಲ ನಿನಗೆ ಹಂಗೆ. ಹೋಳ್ಗೆ ಶೇಂಗಾದ ಹೋಳ್ಗೆ ಭಾಳ ಇದ್ದೀರಿ. ಖರೆ ಚದಕದ ಹೋಳ್ಗೆ ಮಾಡಿಲ್ಲ ಒಟ್ಟ, ಅದು ಒಂದು ಮಾಡ್ಬೇಕು. ಈಗ ಬಿಸಿ ಬಿಸಿ ತಿನ್ನೋದಕ್ಕಿಂತ ಆರಿದ ಮೇಲೆ ತುಪ್ಪ ಹಚ್ಕೊಂಡು ತಿನ್ನೋದೈತಲ್ರಿ, ಭಾರಿ ಬೆಸ್ಟ್ ಇರ್ತೈತಿ ನೋಡ್ರಿ. ಆದ್ರೆ ಇಬ್ಬರು ಆದ್ರೆ ಜಲ್ದಿ ಆಗ್ತೈತಿ, ಒಬ್ಬರೇ ಆದ್ರೆ ಸ್ವಲ್ಪ ಲೇಟ್ ಆಗ್ತದ. ಎಲ್ಲಿ ಸಮಸ್ಯೆ ಅಯ್ಯೋ ಕರ್ಮ. ಮನ್ಗಂಡು ಮೆತ್ತಗೆ ಸಾಫ್ಟ್ ಭಾರಿ ಮಸ್ತ್ ಆಗತ್ತಾವ ನೋಡ್ರಿ ಶೇಂಗಾದ ಹೋಳಿಗೆ. ಅದು ನಾ ಕೈಲಿ ಎತ್ತಿನತ್ತಿ, ನೀವು ಫಸ್ಟ್ ಟೈಮ್ ಮಾಡೋರು ಕೈಲಿ ಎತ್ತಕ್ಕೆ ಹೋಗ್ಬೇಡ್ರಿ. ಅದು ಬೆಲ್ಲ ಕಾದು ಪಾಕ ಆಗಿರ್ತದೆ ರೀ. ಕೈಗೆ ಅಂಟ್ಕೋತಂದ್ರೆ ಚೊರ್ರ ಅಂತ ಕೈ ಎಲ್ಲ ಪೂರ. ಅದಕ್ಕೆ ಹೇಳತ್ತೀನಿ, ಇದಕ್ಕೆ ಹಾಕಕ್ಕೆ ಪುಟ್ಟಿ ಖಾಲಿ ಮಾಡ್ಕೋಬೇಕು. ಈ ಪುಟ್ಟಿ ಹಾಕ್ಕೊಂಡ್ರು ಒಂದೊಂದೊಂದೊಂದು ಈ ಥರ ತೆಳ್ಳಗೆ ಹಾಕ್ಕೋಬೇಕು. ಒಂದ್ರ ಮೇಲೊಂದು ಹಾಕ್ಕೋಬಾರ್ದು, ಬಿಟ್ಕೊಂಡು ಅಂಟ್ಕೋತಾವ. ಹಾಗಾಗಿ ಒಂದ್ರ ಮೇಲೊಂದು ಹಾಕ್ಕೊಳ್ಳೋದು ಬೇಡ ನೋಡ್ರಿ. ಇಷ್ಟು ಮಾಡೇನು ಹೋಳಿಗೆ ಹಿಂಗೆ ಮ್ಯಾಲೆ ಬರ್ಬೇಕ್ರಿ ಶೇಂಗಾದ್ದು. ಅವಾಗ್ಲೇ ರುಚಿ ರುಚಿ ತಿನ್ನಕ್ಕೆ ಟೇಸ್ಟ್ ಇರ್ತೈತಿ ಶೇಂಗಾದ ಹೋಳಿಗೆ ನೋಡ್ರಿ. ಇಷ್ಟು ಹೋಳಿಗೆ ಅದು ಶೇಂಗಾದ ಹೋಳಿಗೆ. ಇವನ್ನೆಲ್ಲ ಈಗ ಆರಕ್ಕೆ ಬೇಕಿಲ್ಲ, ಎಲ್ಲ ಹಾಕಿ ಆಯಿತು. ಇಷ್ಟು ಹೋಳಿಗೆ ಮಾಡೀನಿ. ಅಲ್ಲಿ ರೊಟ್ಟಿನ ಹಿಟ್ಟಿನ ಕವರಿಗೆ ಹಾಕ್ಬೇಕಂತಿಟ್ಟೆ, ಕವರ್ ಒಂದು ಬರ್ಲಾಗ. ಹೋಗಿ ಕವರ್ ತೊಗೊಂಬಂದ್ರಿ ಇವ್ರು. ಕವರ್ ತರ್ಲಾಗ್ಯಾರ ಹೇಳಿದ್ಮ. ಯವ್ವ ನಾ ಚೋಡಾನೆ ಮಾಡಿದ್ಲಿನ. ಯಾವಾಗಾರ ಒಂದಿನ ಕೆಲಸ ಮಾಡೋದ್ರೆ ಹೆಂಗ್ರಿ ಮಾಡೋದು? ಡೈಲಿ ಮಾಡ್ಕೋತಿದ್ರೆ ಇನ್ನೂ ಒಂದು ಸಲ, ಒಂದೇ ದಿನ ಎಲ್ಲ ಮಾಡು ಅಂದ್ರೆ ಹಿಂಗಾಗ್ಬಿಡ್ತೈತಿ. ತಲೆ ಬೈದು ಗಾಡಿಗೆ ಹಚ್ಕೊಂಡು ಹಿಂಗೆ ಕೂತು ಬಿಡೋದು. ಏನೋ ಗೊತ್ತಿಲ್ಲ, ಮನಸ್ಸಲ್ಲಿ ಏನೋ ಒಂಥರ ತಳಮಳ ಸಂಕಟ. ಏನು ಅಂತ ಹೇಳ್ಕೊಳಕ್ಕಾಗೋವಲ್ದು ನನಗೆ. ಒಂಥರ ಸಂಕಟ ನನಗೆ. ಹಬ್ಬ ಇವತ್ತು ಆ ಸೊಗಸಿಲ್ಲ ನನಗೆ. ಹಬ್ಬ ಇದೆ, ಆ ಖುಷಿ ಸಂಭ್ರಮ ಯಾವುದೂ ಇಲ್ಲ. ಏನೋ ಒಂಥರ ಬೇಜಾರು, ಮನಸ್ಸಿಗೆ ಸಮಾಧಾನ ಇಲ್ಲ. ಹಬ್ಬ ಅನ್ನೋ ಖುಷಿನೇ ನನಗಿಲ್ಲ. ಹಬ್ಬನೂ ಮಾಡಲೇ ಇಲ್ಲ. ಸಜ್ಜಿ ರೊಟ್ಟಿ ಶೇಂಗಾದೊಳಗೆ ಬಿಟ್ಟರೆ ಬೇರೆ ಹಬ್ಬ ಏನೂ ಮಾಡಿಲ್ಲ. ಸಂಕ್ರಾಂತಿ ಹಬ್ಬ ಅಂದರೆ ಎಷ್ಟು ಚಂದ ಮಾಡ್ತಿದ್ದೆ ವರ್ಷ. ಅಲ್ಲೆಲ್ಲ ರೋಡಿಗೆ ಹೋಗಿಲ್ಲ, ರಂಗೋಲಿ ಹಾಕಿ ನೀರು ಹೊಡೆದು ಏನು ಅಲಂಕಾರ ಮಾಡಿ ತೋರಣ ಎಲ್ಲ ಕಟ್ಟಿ ಏನೋ ಒಂಥರ ಬಾಗಿಲಿಗೆಲ್ಲ ಕಬ್ಬು ತೊಗೊಂಬಂದಿಟ್ಟು ಒಂಥರ ಚೆನ್ನಾಗಿ ಹಬ್ಬ ಮಾಡ್ತಾಯಿದ್ವಿ. ಈ ವರ್ಷ ಏನಾಯಿತು ಅಂತ ಗೊತ್ತಿಲ್ಲ. ತೋರಣ ಕಟ್ಟೋದೇ ನೆನಪಿಲ್ಲ. ದೊಡ್ಡ ಮಿಸ್ಟೇಕ್ ಏನಾಗಿರೋದಂದರೆ, ಬೇಡ ನೀವು ಬಾಯಿಯಿಂದ ಉಗಿಯೋದಲ್ಲೇ ಮತ್ತು ಬೇರೆ ಕಡೆಯಿಂದೆಲ್ಲ ಹೋಗೋದು ಬಿಡ್ತೀರ. ನಾನು ಹೇಳಲ್ಲ, ಅದಲ್ಲೇ ಮುಚ್ಚಿಬಿಡೋದು ಅಷ್ಟೇ ಸಾಕು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಮನಸ್ಸಿಗೆ ಬೇಜಾರಾಗುತ್ತೆ. ನಮ್ಮ ಮುತ್ತೆ ಬಂದ. ಹಾಂ ಬನ್ನಿರಿ. ಮುತ್ತೆ ಬಂದ. ಮುತ್ತೆ ಜೋರು ಮಾತಾಡ್ತಾನೆ, ಕಿವಿ ಕೇಳಿಸಲ್ಲ. ಅವ್ನ ಸಂಗಡ ನಾವು ಜೋರು ಮಾತಾಡ್ಬೇಕೆ ಸದ್ದ. ಓಕೆ ಫ್ರೆಂಡ್ಸ್, ಇವತ್ತಿನ ನೋಡಿ ಇಷ್ಟ ಆಗಿತ್ತು. ಮತ್ತೆ ಬೇಜಾರು ಅದು ಇದು ಮತ್ತೆ ಬಯಕತ್ತಾರ. ದೇವಸ್ಥಾನಕ್ಕೆ ಹೋಗಿ ಬರೋಲ್ಲ, ಮನೆಗೆ ಕೂತಿರ್ತಾರ. ಹೌದಾ? ಹೌದು, ಎಲ್ಲರಿಗೂ ಒಳ್ಳೇದು ಮಾಡಲಿ ಭಗವಂತ. ನನ್ನೊಬ್ಬಳನ್ನ ಬಿಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ. ಬರಬೇಕಾಗಿತ್ತು.
ಮನಸ್ಸು ಸರಿ ಇಲ್ಲ ಮತ್ತೆ ಅದಕ್ಕೆ ಬಂದಿಲ್ಲ. ಅವರು ಯಾವಾಗಲೂ ಅವರು ಹೋಗ್ತಾ ಇದ್ರು, ಅವರು ಯಾಕೋ ಹೋಗಲೇ ಇಲ್ಲ ಇವತ್ತು. ಏನೋ ಅರ್ಥ ಆಗಲ್ಲ. ಹ್ಞೂ ಅನ್ಬೇಕು, ಒಟ್ಟು ದೊಡ್ಡವ್ರು ಏನೇ ಹೇಳಿದ್ರು ಹ್ಞೂ ಅನ್ಬೇಕು. ಅದೇನೋ ಹೇಳ್ತಾರಲ್ಲ, ಏನೇ ಆಗಲಿ ಮುಂದೆ ಸಾಗಲಿ ಜೀವನ, ಏನೇ ಆದರೂ ಮುಂದೆ ಸಾಗಬೇಕು. ನೋವಿರಲಿ ಬೇಜಾರಿರಲಿ, ಆಗೋದಾಗಲಿ ಹೋಗೋದಾಗಲಿ ಆದ್ರೆ ಈ ಥರ ಅಲ್ಲಿಗೆ ಸಮಾರ ನಮ್ಗೆ ಹೆಂಗೆ ಆಗಲಿ ಹಿಂಗೆ ಜೀವನನ ಸಾಗಿಸ್ತಾ ಇರಬೇಕು. ಜಿಪ್ರಿ ತಿಳಿ ನೋಡ್ರಿ, ತಲೆ ಸನಕ್ಕೆ ಇಟ್ಕೊಂಡಿಲ್ಲ, ಲೆಕ್ಕ ಹಾಕ್ರಿ ನೀವು ಹೆಂಗೆ ಜೋತ್ಬಿಟ್ಟು ನೋಡೋಣ. ಹಾಗೆ ಮನಸ್ಸಿಗೆ ಖುಷಿನೇ ಇಲ್ಲ ಅಂದಾಗ ಏನು ಮಾಡಿ ಏನೈತಿ ಬಿಡು. ಇವತ್ತೊಂದು ದಿವಸ ಅನ್ನಿಸ್ತೈತಿ, ಮತ್ತು ನಾಳೆ ಬೇರೆನೇ ಅಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ಖುಷಿಯಾಗಿ ಬೇಜಾರು ತೆಗೆದಾಕ್ಬಿಡೋಣ. ಓಕೆ ಬಾಯ್ ಎಲ್ಲರಿಗೂ.